ಇವತ್ತು ಓಪನಿಂಗ್ ಅಲ್ಲಿ ನಮ್ಮ ಮಾರ್ಕೆಟ್ ಏನಕ್ಕಷ್ಟು ಪಾಸಿಟಿವ್ ಆಗಿ ಓಪನ್ ಆಯ್ತು, ಇದರಿಂದ ಏನೇನ್ ರೀಸನ್ಸ್ ಇದಾವೆ, ಮತ್ತೆ ವೀಕೆಂಡ್ಸ್ ಅಲ್ಲಿ ಏನಾದ್ರು ಹೊಸ ಅಪ್ಡೇಟ್ಸ್ ಬಂದಿದಾವ ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ಇವತ್ತು ಆಟೋ ಇಂಡೆಕ್ಸ್ ನೋಡ್ಕೊಂಡ್ರೇನೆ ಎಬೋ 3.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದರಿಂದ ಏನೇನ್ ರೀಸನ್ಸ್ ಇದಾವೆ ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ಕರೆಕ್ಟ್ ಆಗಿ 2:40 ಆ ಟೈಮಲ್ಲಿ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಮಾರ್ಕೆಟ್ ಫಾಲ್ ಆಗೋಗಿದೆ. ಇದರಿಂದ ಏನೇನ್ ರೀಸನ್ಸ್ ಇದಾವೆ ಅಂತ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ಮಾರ್ಕೆಟ್ ನೋಡ್ಕೊಂಡ್ರೆ ಒಂದಿನ ಪಾಸಿಟಿವ್ ಆಗಿದ್ರೆ ಇನ್ನೊಂದ್ ದಿನ ಫಾಲ್ ಆಗ್ತಾನೆ ಇದೆ. ಒಂದಿನ ಫಾಲ್ ಆದ್ರೆ ಪರವಾಗಿಲ್ಲ, ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ. ಇದರಿಂದ ಏನೇನ್ ರೀಸನ್ಸ್ ಇದೆ, ಆಸ್ ಎ ಇನ್ವೆಸ್ಟರ್ ನಾವು ಯಾವ ತರ ನೋಡ್ಬೇಕು ಮಾರ್ಕೆಟ್ ನ, ಮತ್ತೆ ಕಮಿಂಗ್ ಟೈಮ್ ಅಲ್ಲಿ ಮಾರ್ಕೆಟ್ ಯಾವ ತರ ಇರ್ಬೋದು ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ, ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಶನ್ ಇರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನ್ ನಡೆದಿದೆ ಮತ್ತೆ ನಾಳೆ ನಮ್ಮ ಮಾರ್ಕೆಟ್ ಯಾವ ತರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದ್ರೆ ಸೆನ್ಸೆಕ್ಸ್ 76 ಪಾಯಿಂಟ್ಸ್ ಗೇನ್ ಆಗಿ 80,787 ನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 32 ಪಾಯಿಂಟ್ಸ್ ಗೇನ್ ಆಗಿ 24,773 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 72 ಪಾಯಿಂಟ್ಸ್ ಗೇನ್ ಆಗಿ 54,186 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರು ಮಾರ್ಜಿನಲ್ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಫಸ್ಟ್ ಇವಾಗ ನಮ್ಮ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ಸ್ ಏನು ಅಂತ ಮಾತಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಇವಾಗ ಹಿಂದಿನ ವಾರ ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಇಂಡಿಯಾ ಮೇಲೆ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾನೆ ಬಂದ್ರು. ಇವಾಗ ಇಂಡಿಯಾ ನೋಡ್ಕೊಂಡ್ರೆ ರಷ್ಯನ್ ಆಯಿಲ್ಸ್ ನ ಪರ್ಚೇಸ್ ಮಾಡ್ತಾ ಇರೋದಕ್ಕೆ ಅಡಿಷನಲ್ 25% ಟ್ಯಾರಿಫ್ ಹಾಕಿದ್ರು ಇವರು ಇನ್ನ ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡ್ತಾನೆ ಇದಾರೆ ಅಂತ ಸ್ಟೇಟ್ಮೆಂಟ್ಸ್ ಎಲ್ಲ ಮಾಡಿದ್ರು. ಅದ್ರ ಜೊತೆಗೆ ಇಂಡಿಯಾ ನೋಡ್ಕೊಂಡ್ರೆ ನಮ್ಮಿಂದ ತುಂಬಾನೇ ದೂರ ಆಗ್ತಾ ಇದೆ. ಇಂಡಿಯಾ ಮತ್ತೆ US ಫ್ರೆಂಡ್ಶಿಪ್ ಏನು ಅಷ್ಟು ಚೆನ್ನಾಗಿಲ್ಲ. ಕಮಿಂಗ್ ಟೈಮ್ ಅಲ್ಲೂ ಇನ್ನ ಟ್ಯಾರಿಫ್ ಎಲ್ಲ ತುಂಬಾನೇ ಜಾಸ್ತಿ ಇರುತ್ತೆ ಇಂಡಿಯಾ ಮೇಲೆ. ಈ ತರ ಸ್ಟೇಟ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದಿದ್ದು ಡೊನಾಲ್ಡ್ ಟ್ರಂಪ್ ಅವರು ಇವಾಗ ವೀಕೆಂಡ್ ಅಲ್ಲಿ ಅಂದ್ರೆ ಸಾಟರ್ಡೆ ನೋಡ್ಕೊಂಡ್ರೆ ಇಂಡಿಯಾ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಇವಾಗ ಇಂಡಿಯಾ ಮತ್ತೆ US ಫ್ರೆಂಡ್ಶಿಪ್ ನೋಡ್ಕೊಂಡ್ರೆ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಮತ್ತೆ ಮೋದಿ ಅವ್ರು ನೋಡ್ಕೊಂಡ್ರೆ ನನ್ಗೆ ತುಂಬಾನೇ ಬೆಸ್ಟ್ ಫ್ರೆಂಡ್ ಅಂತ ಎಲ್ಲ ಸ್ವಲ್ಪ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಈ ತರ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂತಲ್ಲ, ಅದರಿಂದ ನಮ್ಮ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದ್ಮೇಲೆ ಸಂಡೇ ನೋಡ್ಕೊಂಡ್ರೆ ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಬಂದಿದೆ. ಇವಾಗ ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇದೀವಲ್ವಾ, ಅದರಿಂದ ನಮ್ಮ ಇಂಡಿಯಾ ಮೇಲೆ 25% ಟ್ಯಾರಿಫ್ ಹಾಕಿದ್ರು. ಓಕೆ, ಅದಾದ್ಮೇಲೆ ಇವಾಗ ನೋಡ್ಕೊಂಡ್ರೆ ಯಾವ ತರ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ ಅಂದ್ರೆ ಇವಾಗ ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇರೋ ಕಂಟ್ರೀಸ್ ಮೇಲೆಲ್ಲ ಸ್ಯಾಂಕ್ಷನ್ಸ್ ನ ವಿಧಿಸ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಬಂದಿದಾವೆ. ಫ್ರೆಂಡ್ಸ್, ಇವಾಗ ನಾವು ಇದುವರೆಗೂ ಬರೀ ಟ್ಯಾರಿಫ್ ಹೆಸರನ್ನು ಮಾತ್ರನೇ ಕೇಳಿದೀವಿ, ಆದ್ರೆ ಇದುವರೆಗೂ ಸ್ಯಾಂಕ್ಷನ್ ಅನ್ನೋ ವರ್ಡ್ ನಮ್ಮ ಇಂಡಿಯಾ ಮೇಲೆ ಎಂದೂ ಬಂದಿರಲಿಲ್ಲ. ಆದ್ರೆ ಇವಾಗ ಸ್ಯಾಂಕ್ಷನ್ ಅನ್ನೋ ವರ್ಡ್ ಕೂಡ ಬರ್ತಾ ಇದೆ. ಈ ತರ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಭಾನುವಾರ ರಷ್ಯಾದವರು ಯುಕ್ರೇನ್ ಮೇಲೆ ಮತ್ತೆ ಅಟ್ಯಾಕ್ ಮಾಡಿದ್ದಾರೆ. ತುಂಬಾನೇ ದೊಡ್ಡದಾಗೆ ಅಟ್ಯಾಕ್ ಮಾಡಿದ್ದಾರೆ, ಚಿಕ್ಕದಾಗೇನು ಮಾಡಿಲ್ಲ. ಅದ್ರ ಜೊತೆಗೆ ಇವಾಗ ಉಕ್ರೇನ್ ಅಲ್ಲಿ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಇರ್ತಾವಲ್ವಾ, ಆ ಬಿಲ್ಡಿಂಗ್ಸ್ ನ ಕೂಡ ಇವಾಗ ಡ್ಯಾಮೇಜ್ ಆಗಿದಾವೆ. ಅದರಿಂದನೇ ಈ ತರ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಬಂದಿರೋದು ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ. ಅದರಿಂದ ನೋಡ್ಬೇಕು ಕಮಿಂಗ್ ಟೈಮ್ ಅಲ್ಲಿ ನಮ್ಮ ಇಂಡಿಯಾ ರಿಲೇಟೆಡ್ ಆಗಿ ಇನ್ನ ಯಾವ ತರ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ. ಮತ್ತೆ ಫ್ರೆಂಡ್ಸ್, ಕರೆಕ್ಟ್ ಆಗಿ 2:40 ಆ ಟೈಮಲ್ಲಿ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ತುಂಬಾನೇ ಫಾಲ್ ಆಯ್ತಲ್ವಾ. ಆ ಟೈಮಲ್ಲಿ ಒಂದ್ಸಲ ಚೆಕ್ ಮಾಡಿದೆ, ಏನಾದ್ರೂ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಅಥವಾ ನೆಗೆಟಿವ್ ಅಪ್ಡೇಟ್ಸ್ ಏನಾದ್ರು ಬಂದಿದ್ಯಾ ಅಂತ. ಆದ್ರೆ ನಾನ್ ಚೆಕ್ ಮಾಡಿದಾಗ ಯಾವುದೇ ತರ ಮೇಜರ್ ನೆಗೆಟಿವ್ ಅಪ್ಡೇಟ್ಸ್ ಏನು ಬಂದಿಲ್ಲ ನಮ್ಮ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ. ಆದ್ರೂ ನಮ್ಮ ಮಾರ್ಕೆಟ್ ಏನಕ್ಕೆ ಫಾಲ್ ಆಯ್ತು ಅಂತ ನೋಡ್ಕೊಂಡ್ರೆ ಯಾರಾದ್ರೂ ಮೇಜರ್ ಬಿಗ್ ಪ್ಲೇಯರ್ಸ್ ಏನಾದ್ರು ನಮ್ಮ ಮಾರ್ಕೆಟ್ ಇಂದ ಸ್ವಲ್ಪ ಎಕ್ಸಿಟ್ ಆಗಿರ್ಬೇಕು, ಅದರಿಂದ ಏನಾದ್ರೂ ಈ ತರ ಫಾಲ್ ಆಗಿರ್ಬೋದು. ನೋಡೋಣ, ಇದ್ರ ಬಗ್ಗೆ ನಾಳೆ ಕೂಡ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನನ್ನ ಒಪಿನಿಯನ್ ನ ಶೇರ್ ಮಾಡ್ತೀನಿ ನೋಡಿ ಮಾರ್ಕೆಟ್ ರಿಲೇಟೆಡ್ ಆಗಿ. ಇವಾಗ ಈ ಟ್ಯಾರಿಫ್ ಅನ್ಸರ್ಟನಿಟೀಸ್ ಏನಿದೆ ಅದೇ ತರನೇ ದಿನ 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 ಕಂಟಿನ್ಯೂ ಆಗ್ತಾನೆ ಇದೆ. ಅದರಿಂದ ಮಾರ್ಕೆಟ್ ನೋಡ್ಕೊಂಡ್ರು ಫಾಲ್ ಆಗ್ತಾನೆ ಇದೆ. ಇದರಿಂದ ಮೇಜರ್ ಆಗಿ ಯಾರು ಎಫೆಕ್ಟ್ ಆಗ್ತಾ ಇದಾರೆ ಹೇಳಿ? ರಿಟೇಲರ್ಸ್, ನಾವೇನೇ ಎಫೆಕ್ಟ್ ಆಗ್ತಾ ಇರೋದು. ಯಾಕಂದ್ರೆ ಮಾರ್ಕೆಟ್ ದಿನ ಫಾಲ್ ಆಗ್ತಾನೆ ಇದೆ ಅಲ್ವಾ. ಜೊತೆಗೆ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರು ತುಂಬಾನೇ ಅನ್ಸರ್ಟನಿಟೀಸ್ ಇದೆ. ಅದರಿಂದ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಇನ್ನ ಫಾಲ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿನೇ ಇದೆ. ಅದ್ರ ಜೊತೆಗೆ ನೆಕ್ಸ್ಟ್ ಮಂತ್ ಅಲ್ಲಿ ನೋಡ್ಕೊಂಡ್ರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ಇದೆ. ನನ್ನ ಪ್ರಕಾರ ಈ Q2 ಅಲ್ಲೂ ವೀಕ್ ರಿಸಲ್ಟ್ಸ್ ಪೋಸ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದರಿಂದ ಮಾರ್ಕೆಟ್ ಫಾಲ್ಗೆ ಪ್ರತಿಯೊಬ್ರು ರೆಡಿನೇ ಇರಿ. ಮತ್ತೆ ಫ್ರೆಂಡ್ಸ್, ಇವಾಗ ನೀವು ಅನ್ಕೊಬಹುದು ಇವಾಗ ಕಮಿಂಗ್ ಟೈಮ್ ಅಲ್ಲಿ ಮಾರ್ಕೆಟ್ ಏನಾದ್ರು ಫಾಲ್ ಆದ್ರೆ ಆ ಟೈಮಲ್ಲಿ ನಾವು ಎಂಟರ್ ಆಗ್ತೀವಿ, ಅವಾಗ ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಇನ್ನ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತವೆ ಅಂತ. ಫ್ರೆಂಡ್ಸ್, ಇವಾಗ ಈ ಜಿಯೋ ಪೊಲಿಟಿಕಲ್ ಅನ್ಸರ್ಟನಿಟೀಸ್ ಏನಿದಾವೆ ಮಾರ್ಕೆಟ್ ಇಂದ ಯಾವ ಟೈಮಲ್ಲಿ ಬೇಕಾದ್ರೂ ಕ್ಲೋಸ್ ಆಗೋಗ್ಬೋದು. ಅದಕ್ಕೋಸ್ಕರ ಮಾರ್ಕೆಟ್ ಇವಾಗೆ ಬೀಳುತ್ತೆ ಅವಾಗೆ ಬೀಳುತ್ತೆ ಅಂತ ಯಾರನ್ನು ಪ್ರಿಡಿಕ್ಟ್ ಮಾಡಕ್ ಆಗ್ತಿಲ್ಲ. ಅದಕ್ಕೋಸ್ಕರ ಮಾರ್ಕೆಟ್ ಫಾಲ್ಗೆ ರೆಡಿ ಇರಿ. ಆದ್ರೆ ಮಾರ್ಕೆಟ್ ನ ಎಂದೇ ಆಗ್ಲಿ ಲಾಂಗ್ ಟರ್ಮ್ ಅಲ್ಲಿ ನೋಡಿ. ಲಾಂಗ್ ಟರ್ಮ್ ಅಲ್ಲಿ ನೋಡಿದ್ರೆ ಒಂದಲ್ಲ ಒಂದಿನ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ.
ಅದಕ್ಕೋಸ್ಕರನೇ ಮಾರ್ಕೆಟ್ನ ಲಾಂಗ್ ಟರ್ಮ್ ಅಲ್ಲಿ ನೋಡಿ, ಮಾರ್ಕೆಟ್ ಇಂದ ಯಾರನ್ನೂ ಎಕ್ಸಿಟ್ ಆಗೋಕೆ ಹೋಗ್ಬೇಡಿ. ನಿಮ್ಮ SIPs ನ ಕೂಡ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಕಾನ್ಸ್ಟೆಂಟ್ ಆಗಿ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡ್ತಾ ಇರಿ. ಲಾಂಗ್ ಟರ್ಮ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ. ಇವಾಗ ಇದುವರೆಗೂ ನಮ್ಮ ಮಾರ್ಕೆಟ್ ಅಲ್ಲಿ ಏನೇನ್ ನೆಗೆಟಿವ್ಸ್ ಇದೆ ಅಂತ ಮಾತಾಡ್ಕೊಂಡ್ವಲ್ವಾ. ನೆಕ್ಸ್ಟ್ ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ಏನೇನ್ ಪಾಸಿಟಿವ್ಸ್ ಇದೆ ಅಂತ ಮಾತಾಡ್ಕೊಳ್ಳೋಣ. ಇವಾಗ ನಮ್ಮ ಗೌರ್ಮೆಂಟ್ ನೋಡ್ಕೊಂಡ್ರೆ 17 ಕಂಟ್ರೀಸ್ ಜೊತೆ FTA ಮಾಡ್ಕೊಂತ ಇದ್ದಾರೆ, ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂತ ಇದ್ದಾರೆ. ಅದ್ರ ಜೊತೆಗೆ ಇವತ್ ನೋಡ್ಕೊಂಡ್ರೆ ಇಸ್ರೇಲ್ ಇದೆ ಅಲ್ವಾ, ಇಸ್ರೇಲ್ ಜೊತೆ ಕೂಡ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡಿದೆ. ಅದಾದ್ಮೇಲೆ ಮುಂದಿನ ವಾರ ನೋಡ್ಕೊಂಡ್ರೆ ಒಂದು ವರ್ಚುವಲ್ ಮೀಟಿಂಗ್ ಇದೆ. ಈ ಸೌತ್ ಅಮೆರಿಕನ್ ಕಂಟ್ರೀಸ್ ಏನಿದಾವೆ ಅಂದ್ರೆ ಬ್ರೆಜಿಲ್, ಅರ್ಜೆಂಟೀನಾ, ಉರುಗ್ವೆ, ಪರಗ್ವೆ, ಪೆರು, ಚಿಲಿ, ಈ ತರ ತುಂಬಾ ಕಂಟ್ರೀಸ್ ಜೊತೆ ಎಲ್ಲ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಮೀಟಿಂಗ್ ಕೂಡ ಇದೆ. ಅದಾದ್ಮೇಲೆ ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ಇನ್ಕಮ್ ಟ್ಯಾಕ್ಸ್ ರಿಲೀಫ್ ಇದೆ, GST ರಿಫಾರ್ಮ್ ಇದೆ, ರೇಟ್ ಕಟ್ ಇದೆ, GDP ಇದೆ, ಇನ್ಫ್ಲೇಷನ್ ಇದೆ, ಮತ್ತೆ ಪ್ರಪಂಚದಲ್ಲೇನೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ನಮ್ದು. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಮಾರ್ಕೆಟ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಅದಕ್ಕೋಸ್ಕರ ಒಂದು 2 or 3 months ಈ ಅನ್ಸರ್ಟನಿಟೀಸ್ ಎಲ್ಲ ಕ್ಲಿಯರ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆದ್ರೆ ಕಮಿಂಗ್ ಟೈಮ್ ಅಲ್ಲಿ ಮಾತ್ರ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ನೋಡೋಣ ಈ ಪಾಸಿಟಿವ್ ಅಪ್ಡೇಟ್ಸ್ ಎಲ್ಲ ನಮ್ಮ ಮಾರ್ಕೆಟ್ ಅಲ್ಲಿ ಇನ್ನ ಯಾವಾಗ ರಿಫ್ಲೆಕ್ಟ್ ಆಗುತ್ತೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅಂತ ಕೂಡ ಪ್ರತಿಯೊಬ್ರು ಕಮೆಂಟ್ ಸೆಷನ್ ಅಲ್ಲಿ ತಪ್ಪದೆ ತಿಳಿಸಿ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಆಟೋ ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ಈ ಆಟೋ ಕಂಪನೀಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು 3 to 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಇವಾಗ ಈ ರೀಸೆಂಟ್ ಟೈಮ್ ಅಲ್ಲೇ ತುಂಬಾ ಸಲ ಆಟೋ ಸೆಕ್ಟರ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಯಾಕಂದ್ರೆ ಈ GST ಅಲ್ಲಿ ಸ್ವಲ್ಪ ಚೇಂಜಸ್ ನ ತಂದಿರಲ್ಲ, ಅದರಿಂದ ಹೈಯೆಸ್ಟ್ ಬೆನಿಫಿಟ್ ಇರೋದು ಈ ಆಟೋ ಸೆಕ್ಟರ್ಗೆ ಅಂತ ತುಂಬಾ ಸಲ ಮೆನ್ಷನ್ ಮಾಡಿದ್ದೆ. ಇವಾಗ ಲಾಸ್ಟ್ 1 month ಅಲ್ಲಿ ನೋಡ್ಕೊಂಡ್ರೆ ಈ ಆಟೋ ಇಂಡೆಕ್ಸ್ ಏನೇ ನಿಯರ್ಲಿ 16% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಲಾಸ್ಟ್ 1 week ಅಲ್ಲಿ ನೋಡ್ಕೊಂಡ್ರೆ ಆಟೋ ಇಂಡೆಕ್ಸ್ ಎಬೋ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಇವತ್ ನೋಡ್ಕೊಂಡ್ರು ಆಟೋ ಇಂಡೆಕ್ಸ್ ಅಬೌಟ್ 3.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದನೇ ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು 3 to 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇದಕ್ಕೆ ರೀಸನ್ಸ್ ಏನು ಅಂತ ಇವಾಗ ಮಾತಾಡ್ಕೊಳ್ಳೋಣ. ನಮ್ಮ ಮಾರ್ಕೆಟ್ ಓಪನ್ ಆಗೋದಕ್ಕೂ ಮುಂಚೆ ನೋಡ್ಕೊಂಡ್ರೆ FADA ಅಂದ್ರೆ ಫೆಡರೇಷನ್ ಆಫ್ ಆಟೋಮೊಬೈಲ್ ಡೀಲರ್ ಅಸೋಸಿಯೇಷನ್ಸ್ ಇಂದ ಈ ಆಗಸ್ಟ್ ಮಂತ್ ಸೇಲ್ಸ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಈ ಡೇಟಾ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ. ಇವಾಗ ಟೋಟಲ್ ಸೇಲ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ 2.8% ಇನ್ಕ್ರೀಸ್ ಆಗಿದೆ. ಅದಾದ್ಮೇಲೆ ಈ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ ಜಸ್ಟ್ 0.9% ಮಾತ್ರನೇ ಇಯರ್ ಆನ್ ಇಯರ್ ಅಲ್ಲಿ ಇನ್ಕ್ರೀಸ್ ಆಗಿರೋದು. ಎಕ್ಸಾಂಪಲ್, ಇವಾಗ ಮಾರುತಿ ಸುಜುಕಿಯಲ್ಲಿ, ಹೊಂಡೈ ಮೋಟರ್ಸ್ ಅಲ್ಲಿ, ಮಹೀಂದ್ರ ಅಂಡ್ ಮಹೀಂದ್ರಾ ಅಲ್ಲಿ GST ಅಲ್ಲಿ ಸ್ವಲ್ಪ ಚೇಂಜಸ್ ಬಂದಿದೆ ಅಲ್ವಾ, ಅದರಿಂದ ಈ ಕಾರ್ ಪ್ರೈಸಸ್ ಕೂಡ ಕಮಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಕಮ್ಮಿ ಆಗ್ತವೆ ಅಂತ ಸೇಲ್ಸ್ ಏನಾದ್ರು ಸ್ವಲ್ಪ ಡ್ರಾಪ್ ಆಗಿರ್ಬೋದು. ಅದಾದ್ಮೇಲೆ ಈ 2 wheeler ಸೇಲ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ಅಬೌಟ್ 2% ಇನ್ಕ್ರೀಸ್ ಆಗಿದೆ. ಮತ್ತೆ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ನೋಡ್ಕೊಂಡ್ರೆ 8% ಇನ್ಕ್ರೀಸ್ ಆಗಿದೆ. 3 wheeler ಸೇಲ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ 2% ಡ್ರಾಪ್ ಆಗಿದೆ. ಮತ್ತೆ ಈ ಟ್ರ್ಯಾಕ್ಟರ್ ಸೇಲ್ಸ್ ನೋಡ್ಕೊಂಡ್ರೆ 30% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್ ಅಲ್ಲಿ. ಈ ಡೇಟಾ ಇಂದನೂ ಸಹ ಇವತ್ತು ಈ ಕಾರ್ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದ್ಮೇಲೆ ಈ ವೀಕೆಂಡ್ ಅಲ್ಲಿ ನೋಡ್ಕೊಂಡ್ರೆ ಇನ್ನೊಂದು ಮೇಜರ್ ಅಪ್ಡೇಟ್ ಬಂದಿದೆ. ಏನಂದ್ರೆ ಇವಾಗ GST ಅಲ್ಲಿ ಸ್ವಲ್ಪ ಟ್ಯಾಕ್ಸಸ್ ನೆಲ್ಲ ಕಮ್ಮಿ ಮಾಡಿದ್ರಲ್ವಾ, ಆ ಕಮ್ಮಿ ಮಾಡಿರೋದ್ರಿಂದ ಈ ಕಾರ್ ಕಂಪನೀಸ್ ನೋಡ್ಕೊಂಡ್ರೆ ಅವ್ರ ಪ್ರೈಸಸ್ ಕೂಡ ಕಮ್ಮಿ ಮಾಡ್ಕೊಂಡಿದ್ದಾರೆ. ಇದು ಯಾವಾಗಿಂದ ಎಫೆಕ್ಟಿವ್ ಆಗುತ್ತೆ, ಮತ್ತೆ ಪ್ರತಿಯೊಂದು ಕಾರ್ ಮೇಲೇನು ಎಷ್ಟೆಷ್ಟು ಪ್ರೈಸಸ್ ಕಮ್ಮಿ ಆಗುತ್ತೆ ಅಂತ ಅವ್ರ ಡೀಟೇಲ್ಸ್ ನ ರಿಲೀಸ್ ಮಾಡಿದ್ದಾರೆ. ಅದರಿಂದನೇ ಈ ಕಾರ್ ಕಂಪನೀಸ್ ಎಲ್ಲ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫಸ್ಟ್ ಇವಾಗ ಟಾಟಾ ಮೋಟರ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಅಬೌವ್ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಾರ್ ಪ್ರೈಸಸ್ನೆಲ್ಲ ಇವತ್ತು ರಿವೀಲ್ ಮಾಡಿದ್ದಾರೆ. ಒಂದ್ಸಲ ನೀವು ಈ ಇಮೇಜ್ ನ ನೋಡಬಹುದು. ಈ ಟಾಟಾ ನೆಕ್ಸಾನ್ ಇದೆ ಅಲ್ವಾ, ಈ ಟಾಟಾ ನೆಕ್ಸಾನ್ ಮೇಲೆ 1.5 ಲಕ್ಷ ಪ್ರೈಸಸ್ ಅನ್ನೋದು ಕಮ್ಮಿ ಆಗುತ್ತೆ. ಈ ಟಾಟಾ ಸಫಾರಿ ಮೇಲೆ 1,45,000 ಕಮ್ಮಿ ಆಗುತ್ತೆ. ಟಾಟಾ ಹ್ಯಾರಿಯರ್ ಮೇಲೆ ನೋಡ್ಕೊಂಡ್ರೆ 1,40,000. ಪ್ರತಿಯೊಂದು ಕಾರ್ ಮಾಡೆಲ್ ಮೇಲೂ ಎಷ್ಟೆಷ್ಟು ಪ್ರೈಸಸ್ ಕಮ್ಮಿ ಆಗುತ್ತೆ ಅಂತ ನೀವು ಇಲ್ಲೇ ನೋಡ್ಬೋದು. ಫ್ರೆಂಡ್ಸ್, ಇವಾಗ ಈ ಹೊಸ ಪ್ರೈಸಸ್ ನ ಅಪ್ಡೇಟ್ ಮಾಡಿದ್ರಲ್ವಾ, ಇದೆಲ್ಲ ಯಾವಾಗಿಂದ ಶುರು ಆಗುತ್ತೆ ಅಂತ ನೋಡ್ಕೊಂಡ್ರೆ ಸೆಪ್ಟೆಂಬರ್ 22 ಇಂದ ಇದು ಶುರು ಆಗುತ್ತೆ. ಮತ್ತೆ ಫ್ರೆಂಡ್ಸ್, ಇವಾಗ ನೀವ್ ಯಾರಾದ್ರೂ ಹೊಸ ಕಾರ್ನ ಬೈ ಮಾಡ್ಬೇಕು ಅಂತ ಅಂದ್ರೆ ನೀವು ಕಾರ್ ಪರ್ಚೇಸ್ ಮಾಡೋದಕ್ಕೂ ಮುಂಚೆನೆ ಅವ್ರನ್ನ ಕೇಳಿ, ಇದು GST ಅಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಅಲ್ವಾ, ಈ ಪ್ರೈಸಸ್ ಎಲ್ಲ ಯಾವಾಗ ಶುರು ಆಗುತ್ತೆ, ಇದು ಇವಾಗೆ ಬುಕ್ ಮಾಡಿದ್ರು ಅದೇ ಪ್ರೈಸ್ ಮೇಲೆ ಕೊಡ್ತೀರಾ ಅಥವಾ 22 ಆದ್ಮೇಲೆ ಬುಕ್ ಮಾಡಿದ್ರೆ ಮಾತ್ರನೇ ಈ ಪ್ರೈಸಸ್ ಸಿಗುತ್ತಾ ಅಂತ ಪ್ರತಿಯೊಂದನ್ನು ಕ್ಲಿಯರ್ ಆಗಿ ತಿಳ್ಕೊಂಡ್ ಮೇಲೆನೆ ಒಂದು ಕಾರ್ನ ಬೈ ಮಾಡೋದಕ್ಕೆ ನೋಡಿ. ಯಾಕಂದ್ರೆ ಪ್ರತಿಯೊಂದು ಕಾರ್ ಮೇಲೆ ನೋಡ್ಕೊಂಡ್ರು 50,000ದಿಂದ 1.5 ಲಕ್ಷವರೆಗೂ ಕಮ್ಮಿ ಆಗುತ್ತಲ್ವಾ, ಅದು ನಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಅದಾದ್ಮೇಲೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಅಬೌವ್ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ.
ಫ್ರೆಂಡ್ಸ್, ಇವಾಗ ಈ ಕಂಪನಿ ಬಗ್ಗೆ ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂಡ್ ಬಂದಿದ್ವಿ. ಯಾವ ತರ ಗ್ರೋ ಆಗಿದೆ. ಇವಾಗ ಲಾಸ್ಟ್ 4-5 ಇಯರ್ಸ್ ಹಿಂದೆ ನೋಡ್ಕೊಂಡ್ರೆ ಈ ಕಂಪನಿ ಶೇರ್ ಪ್ರೈಸ್ ನಿಯರ್ಲಿ 600 ಅಲ್ಲಿ ಇದ್ದಿದ್ದ ಕಂಪನಿ ಇವತ್ತು ನೋಡ್ಕೊಂಡ್ರೆ 3700 ವರೆಗೂ ರೀಚ್ ಆಗಿದೆ. ಇದರಿಂದ ಏನೇನ್ ರೀಸನ್ಸ್ ಇದಾವೆ ಅಂತ ಪ್ರತಿ ಒಂದನ್ನು ತುಂಬಾ ಸಲನೆ ಮಾತಾಡ್ಕೊಂಡಿದ್ವಿ. ಮತ್ತೆ ಇವಾಗ ಲಾಸ್ಟ್ 1 ವೀಕ್ ಅಲ್ಲಿ ನೋಡ್ಕೊಂಡ್ರೆ ಎಬೋ 16% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕೆ ಹೇಳಿ, ಪ್ರತಿ ಒಂದು ಕ್ವಾರ್ಟರ್ ಆಗ್ಲಿ ಅಥವಾ ಮಂತ್ ಆನ್ ಮಂತ್ ಬೇಸಿಸ್ ಅಲ್ಲಿ, ಇಯರ್ ಆನ್ ಇಯರ್ ಬೇಸಿಸ್ ಅಲ್ಲಿ ಪ್ರತಿ ಒಂದು ಕ್ರೈಟೀರಿಯಲ್ ನೋಡ್ಕೊಂಡ್ರು ಇವ್ರ ಸೇಲ್ಸ್ ನಂಬರ್ಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗೇ ಇತ್ತು. ಅಂದ್ರೆ ಈ ಪಿಯರ್ಸ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಸೇಲ್ಸ್ ಅನ್ನೋದು ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇತ್ತು. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದ್ರ ಜೊತೆಗೆ ಇವತ್ ನೋಡ್ಕೊಂಡ್ರೆ ಇವರು ಹೊಸ ಪ್ರೈಸ್ ಲಿಸ್ಟ್ ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ. ಇವಾಗ ಈ ಕಾರ್ ಮಾಡೆಲ್ಸ್ ಇದಾವಲ್ವಾ, ಇವಾಗ ಮುಂಚೆ ಎಷ್ಟು GST ಇತ್ತು, ಇವಾಗ ಹೊಸ GST ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಇವಾಗ ಪ್ರೈಸಸ್ ಅನ್ನೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಸಮೇತ ನೀವು ಇಲ್ಲೇ ನೋಡ್ಬೋದು. ಪ್ರತಿ ಕಾರ್ ಮಾಡೆಲ್ ಮೇಲೆ ನೋಡ್ಕೊಂಡ್ರು ಲಕ್ಷಕ್ಕಿಂತ ಜಾಸ್ತಿನೇ ಸೇವ್ ಮಾಡ್ಬೋದು. ಎಕ್ಸಾಂಪಲ್, ಇವಾಗ ಇಲ್ಲಿ ಥಾರ್ ಇದೆ ನೋಡಿ. ಥಾರ್ ಮೇಲೆ ನೋಡ್ಕೊಂಡ್ರೆ ಡೀಸೆಲ್ ವೇರಿಯಂಟ್ ಅಲ್ಲಿ 1,35,000 ಸೇವ್ ಮಾಡ್ಬೋದು. ಮತ್ತೆ 4 ವೀಲ್ ಡ್ರೈವ್ ಅಲ್ಲಿ ನೋಡ್ಕೊಂಡ್ರೆ 1,01,000 ಸೇವ್ ಮಾಡ್ಬೋದು. ಇವಾಗ ಅದೇ ತರ ಥಾರ್ ರಾಕ್ಸ್ ಬಂತಲ್ವಾ, ಥಾರ್ ರಾಕ್ಸ್ ಮೇಲೆ ನೋಡ್ಕೊಂಡ್ರು 1,33,000 ಸೇವ್ ಮಾಡ್ಬೋದು. ಅದೇ ತರ XUV 700 ಅಲ್ಲಿ ನೋಡ್ಕೊಂಡ್ರೆ 1,43,000 ಸೇವ್ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ಈ ತರ ಅಪ್ಡೇಟ್ ಬಂತಲ್ವಾ, ಅದರಿಂದನೇ ಇವತ್ತು ಸಹ ಈ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಎಲ್ಲಾ ಕಾರ್ ಮೇಕರ್ಸ್ ನೋಡ್ಕೊಂಡ್ರೆ ಈ GST ಇಂಪ್ಲಿಮೆಂಟೇಷನ್ ನ ಸೆಪ್ಟೆಂಬರ್ 22 ಇಂದ ಶುರು ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಆದ್ರೆ ಈ ಮಹೀಂದ್ರ ಅಂಡ್ ಮಹೀಂದ್ರ ಅವ್ರು ನೋಡ್ಕೊಂಡ್ರೆ ಸೆಪ್ಟೆಂಬರ್ 6 ಅಂದ್ರೆ ಒಂದು 2 ಡೇಸ್ ಬ್ಯಾಕ್ ಇಂದಾನೆ ಇವಾಗಿಂದ ಯಾವ್ಯಾವ ಕಾರ್ನ ಸೇಲ್ ಮಾಡ್ತಾರೋ ಆ ಎಲ್ಲಾ ಕಾರ್ಸ್ ಮೇಲೂ ಈ ಡಿಸ್ಕೌಂಟ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಇವತ್ತು ಹೋಂಡೈ ಮೋಟಾರ್ಸ್ ಅವರು ಸಹ ಅವ್ರ ಹೊಸ ಕಾರ್ ಪ್ರೈಸಸ್ ನ ರಿವೀಲ್ ಮಾಡಿದ್ದಾರೆ. ಒಂದ್ಸಲ ನೀವು ಇಮೇಜ್ ನ ನೋಡ್ಬೋದು. ಯಾವ್ಯಾವ ಕಾರ್ ಮಾಡೆಲ್ಸ್ ಮೇಲೆ ಎಷ್ಟೆಷ್ಟು ಡಿಸ್ಕೌಂಟ್ ಆಗ್ತಾ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಫ್ರೆಂಡ್ಸ್, ಈ ಎಲ್ಲಾದರ ಅಪ್ಡೇಟ್ ಜೊತೆಗೆ ಇವತ್ತು ಬ್ಯಾಂಕ್ ಆಫ್ ಅಮೆರಿಕನ್ ಸೆಕ್ಯೂರಿಟೀಸ್ ಅವ್ರು ಇದಾರಲ್ವಾ, ಅವ್ರು ನೋಡ್ಕೊಂಡ್ರೆ ಈ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ಮುಂಚೆ 3,750 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ರು. ಆದ್ರೆ ಅದನ್ನ ಇವಾಗ ಅಪ್ಡೇಟ್ ಮಾಡ್ತಾ 4,000 rupees ಪರ್ ಶೇರ್ ಅಂತ ಟಾರ್ಗೆಟ್ ಪ್ರೈಸ್ ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ಈ ಮಾರುತಿ ಸುಜುಕಿ ಅವ್ರು ನೋಡ್ಕೊಂಡ್ರೆ ಇನ್ನ ಪ್ರೈಸ್ ನ ರಿವೀಲ್ ಮಾಡಿಲ್ಲ. ಆದ್ರೂ ಈ ಮಾರುತಿ ಸುಜುಕಿ ಅವ್ರಿಗೂ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 17,000 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನ ಯಾವ್ಯಾವ ಕಂಪನೀಸ್ಗೆ ಟಾರ್ಗೆಟ್ ಪ್ರೈಸ್ ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ನೀವು ಇಲ್ಲೇ ಸ್ಕ್ರೀನ್ ಮೇಲೆ ನೋಡ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ರೀಸೆಂಟ್ ಟೈಮ್ ಅಲ್ಲಿ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಎಂದೂ ಮಾತಾಡ್ಕೊಂಡಿರಲಿಲ್ಲ. ಯಾಕಂದ್ರೆ ಈ ಡಿಫೆನ್ಸ್ ಸೆಕ್ಟರ್ ಲಾಸ್ಟ್ 3-4 ಮಂತ್ಸ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿತ್ತು. ಅದರಿಂದ ಮತ್ತೆ ಇವತ್ತು ನೋಡ್ಕೊಂಡ್ರೆ ಈ ಡಿಫೆನ್ಸ್ ರಿಲೇಟೆಡ್ ಆಗಿ ಇನ್ನೊಂದು ಪಾಸಿಟಿವ್ ಅಪ್ಡೇಟ್ಸ್ ಬಂದಿದೆ. ಏನಂದ್ರೆ ನೆಕ್ಸ್ಟ್ 15 ಇಯರ್ಸ್ ಅಲ್ಲಿ ಈ ಡಿಫೆನ್ಸ್ ಸೆಕ್ಟರ್ ರಿಲೇಟೆಡ್ ಆಗಿ ಏನೇನ್ ಚೇಂಜಸ್ ಬರ್ತಾ ಇದೆ, ಹೊಸದಾಗಿ ಏನೇನ್ ಮ್ಯಾನುಫ್ಯಾಕ್ಚರ್ ಮಾಡೋ ಚಾನ್ಸಸ್ ಇದೆ ಅಂತ ಒಂದು ರೋಡ್ ಮ್ಯಾಪ್ ನ ರಿಲೀಸ್ ಮಾಡಿದ್ದಾರೆ. ಅದ್ರಲ್ಲಿ ಕೊಟ್ಟಿರೋ ಪ್ರಕಾರ ನೋಡ್ಕೊಂಡ್ರೆ ನೆಕ್ಸ್ಟ್ 15 ಇಯರ್ಸ್ ಒಳಗಡೆ ಈ ನ್ಯೂಕ್ಲಿಯರ್ ಪವರ್ ಶಿಪ್ಸ್ ನ ಬಿಲ್ಡ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಜನರೇಷನ್ ಬ್ಯಾಟಲ್ ಟ್ಯಾಂಕ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಸ್ಟೆಲ್ತ್ ಡ್ರೋನ್ಸ್ ಮತ್ತೆ ಅನಾರ್ಮ್ಡ್ ಕಾಂಬ್ಯಾಕ್ಟ್ ಏರಿಯಲ್ ವೆಹಿಕಲ್ಸ್ ನ, ಹೈಪರ್ಸೋನಿಕ್ ಮಿಸೈಲ್ಸ್ ನ, ಲೇಸರ್ ವೆಪನ್ಸ್ ನ ಈ ತರ ತುಂಬಾನೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಈ ತರ ಎಲ್ಲಾ ಪ್ಲಾನ್ಸ್ ನಮ್ಗಿದೆ ಅಂತ ಒಂದು ಪಾಸಿಟಿವ್ ಅಪ್ಡೇಟ್ ಬಂದಿದೆ. ಫ್ರೆಂಡ್ಸ್, ಇವಾಗ ನಾವು ಲಾಸ್ಟ್ 3-4 ಮಂತ್ಸ್ ಅಲ್ಲಿ ಈ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ರ್ಯಾಲಿ ನೋಡಿದ್ವಿ. ಮತ್ತೆ ಇವಾಗ ಆಲ್ ಟೈಮ್ ಐಸ್ ಇಂದ ನೋಡ್ಕೊಂಡ್ರೆ ನಿಯರ್ಲಿ 10-15% ವರ್ಗು ಫಾಲ್ ಆಗಿದೆ. ನೋಡೋಣ ನೆಕ್ಸ್ಟ್ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಯಾವಾಗ ಹೊಸ ಅಪ್ಡೇಟ್ಸ್ ಬರ್ತವೆ, ಹೊಸ ಆರ್ಡರ್ಸ್ ಬರ್ತವೆ, ಮತ್ತೆ ಯಾವಾಗ ಈ ಡಿಫೆನ್ಸ್ ಸೆಕ್ಟರ್ ರ್ಯಾಲಿ ಆಗುತ್ತೆ ಅಂತ. ಮತ್ತೆ ಈ ಅಪ್ಡೇಟ್ ಬಂದಿರೋ ಕಾರಣದಿಂದನೇ ಇವತ್ತು ಈ ಸೈನ್ DLM ನೋಡಿದ್ರ ಇಂಟರ್ಡೇ ಸೆಷನ್ ಅಲ್ಲಿ ಎಬೋ 7% ಪಾಸಿಟಿವ್ ಆಗಿದೆ. ಮತ್ತೆ ಡೇಟಾ ಪ್ಯಾಟರ್ನ್ಸ್ ಅಷ್ಟೇ ಎಬೋ 2.5%, ಕೊಚಿನ್ ಶಿಪ್ ಯಾರ್ಡ್ ಆದ್ರೆ ಎಬೋ 1%. ಈ ತರ ತುಂಬಾ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ನೆಕ್ಸ್ಟ್ ಅದಾದ್ಮೇಲೆ ವಿಕ್ರಮ್ ಸೋಲಾರ್ ಈ ಕಂಪನಿ ರೀಸೆಂಟ್ ಆಗಿ IPO ಬಂತು. ಇವತ್ತು ನೋಡ್ಕೊಂಡ್ರೆ ಇಂಟರ್ಡೇ ಸೆಷನ್ ಅಲ್ಲಿ ಎಬೋ 7% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ L&T ಕನ್ಸ್ಟ್ರಕ್ಷನ್ ಕಂಪನಿ ಇದೆ ಅಲ್ವಾ, ಈ ಕಂಪನಿಯಿಂದ ತುಂಬಾನೇ ದೊಡ್ಡ ಆರ್ಡರ್ ಬಂದಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಏನಕ್ಕೋಸ್ಕರ ಈ ಆರ್ಡರ್ ಬಂದಿದೆ ಅಂತ ನೋಡ್ಕೊಂಡ್ರೆ ಇವರು 336 ಮೆಗಾವಾಟ್ಸ್ ಸೋಲಾರ್ ಮಾಡ್ಯೂಲ್ಸ್ ನ ಸಪ್ಲೈ ಮಾಡೋದಕ್ಕೋಸ್ಕರ ಈ ಆರ್ಡರ್ ಬಂದಿರೋದು ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಗುಜರಾತ್ ಅಲ್ಲಿ ಈ ಕವಾಡ ರಿನ್ಯೂವಬಲ್ ಎನರ್ಜಿ ಪಾರ್ಕ್ ಬಗ್ಗೆ ತುಂಬಾ ಸಲ ಮಾತಾಡ್ಕೊಂಡಿದ್ವಲ್ವಾ, ಆ ಪಾರ್ಕ್ ಅಲ್ಲಿ ನೋಡ್ಕೊಂಡ್ರು ಈ ಹೈ ಎಫಿಷಿಯನ್ಸಿ ಸೋಲಾರ್ ಮಾಡ್ಯೂಲ್ಸ್ ನ ಬಳಸಿದ್ರು. ಅದೇ ತರ ಮಾಡ್ಯೂಲ್ಸ್ ನ ಇವ್ರಿಗೂ ಸಹ ಸಪ್ಲೈ ಮಾಡೋದಕ್ಕೋಸ್ಕರ ಈ ಆರ್ಡರ್ ಬಂದಿರೋದು ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ರೈಮ್ ಫೋಕಸ್ ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು 10% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಬರೀ ಇವತ್ತು ಮಾತ್ರನೇ ಅಲ್ಲ, ಶುಕ್ರವಾರ ನೋಡ್ಕೊಂಡ್ರು ಇದೇ ತರನೇ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಫಸ್ಟ್ ಇವಾಗ ಫ್ರೆಂಡ್ಸ್ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ಏನಕ್ಕೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಮಾತಾಡ್ಕೊಳ್ಳೋಣ. ಇವರು ಈ ಎಂಟರ್ಟೈನ್ಮೆಂಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾರೆ, ಅಂದ್ರೆ ಫಿಲ್ಮ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾರೆ. ಇವಾಗ ಫಿಲಿಮ್ಸ್ ಅಲ್ಲಿ ನೋಡ್ತೀವಲ್ಲ, ಈ ವಿಜುವಲ್ ಎಫೆಕ್ಟ್ಸ್ ನ, ಆನಿಮೇಷನ್ಸ್ ನ,
ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನ ಈ ತರ ರಿಲೇಟೆಡ್ ಸರ್ವಿಸಸ್ ನ ಇವರು ಪ್ರೊವೈಡ್ ಮಾಡ್ತಾರೆ. ಇವರು ಮೈನ್ ಆಗಿ ಹಾಲಿವುಡ್ ಮತ್ತೆ ಬಾಲಿವುಡ್ ಫಿಲ್ಮ್ಸ್ ಅಲ್ಲಿ ತುಂಬಾನೇ ವರ್ಕ್ ಮಾಡಿದ್ದಾರೆ. ಎಕ್ಸಾಂಪಲ್ ಇವಾಗ ಇಂಟರ್ಸ್ಟೆಲ್ಲರ್ ಸಿನಿಮಾ ಇದೆ ಅಲ್ಲ, ಆ ಸಿನಿಮಾ ಅಲ್ಲೂ ವರ್ಕ್ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ಯಶ್ ಅವ್ರದ್ದು ರಾಮಾಯಣ ಬರ್ತಾ ಇದೆ ಅಲ್ವಾ, ಈ ಫಿಲ್ಮ್ ಅಲ್ಲೂ ಕೂಡ ಇವರು ವರ್ಕ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ರು. ಅದಾದ್ಮೇಲೆ ಇವಾಗ ಏನು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ನೋಡ್ಕೊಂಡ್ರೆ, ಈ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇದಾರಲ್ವಾ, ಈ ಇನ್ವೆಸ್ಟರ್ಸ್ ಎಲ್ಲ ಈ ಕಂಪನಿಯಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಎಕ್ಸಾಂಪಲ್ ಇವಾಗ ರಮೇಶ್ ದಮಾನಿ ಅವ್ರು ಇದಾರಲ್ವಾ, ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಮಧುಸೂದನ್ ಕೇಲಾ ಅವ್ರ ಸಮೇತ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಉತ್ಪಲ್ ಸೇತ್, ಈ ಮೂವರನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಇವ್ರು ಟೋಟಲ್ ಆಗಿ ಈ ಮೂವರು ಸೇರಿ 3.3% ಸ್ಟೇಕ್ ನ ಬೈ ಮಾಡಿದ್ದಾರೆ ಅಂತ ಬ್ಲಾಕ್ ಡೀಲ್ ಅಲ್ಲಿ ಅಪ್ಡೇಟ್ ಆಗಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೆಕ್ಸ್ಟ್ ಅದಾದ್ಮೇಲೆ ನಮ್ ಕರ್ನಾಟಕ ಗೌರ್ಮೆಂಟ್ ಇಂದ ಇವತ್ತು ಇನ್ನೊಂದು ಅಪ್ಡೇಟ್ ಬಂದಿದೆ. ಏನಂದ್ರೆ ಇಂಡಿಯಾದಲ್ಲೇನೆ ಮೊದಲನೇ ಕ್ವಾಂಟಮ್ ಸಿಟಿನ ಡೆವಲಪ್ ಮಾಡೋದಕ್ಕೆ 6 ಎಕರೆ ಲ್ಯಾಂಡ್ಗೆ ಅಪ್ರೂವಲ್ ಕೊಟ್ಟಿದ್ದೀವಿ ಹೆಸರುಘಟ್ಟದಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ 6 ಎಕರೆ ಲ್ಯಾಂಡ್ ಅಲ್ಲಿ ಏನು ಡೆವಲಪ್ ಮಾಡ್ತಾರೆ ಅಂತ ನೋಡ್ಕೊಂಡ್ರೆ, ಈ ಅಡ್ವಾನ್ಸ್ ಲ್ಯಾಬೊರೇಟರೀಸ್ ಇರ್ತಾವಲ್ವಾ, ಈ ಕ್ವಾಂಟಮ್ ಸೈನ್ಸ್ ಮತ್ತೆ ಟೆಕ್ನಾಲಜೀಸ್ ರಿಲೇಟೆಡ್ ಆಗಿ ಈ ತರ ಲ್ಯಾಬೊರೇಟರೀಸ್ ನ ಡೆವಲಪ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಕ್ವಾಂಟಮ್ ಸೈನ್ಸ್ ಮತ್ತೆ ಟೆಕ್ನಾಲಜೀಸ್ ಬಗ್ಗೆ ನನ್ಗೇನಷ್ಟು ಐಡಿಯಾ ಇಲ್ಲ. ಸೈನ್ಸ್ ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ತುಂಬಾನೇ ಐಡಿಯಾ ಇರುತ್ತೆ. ಅಥವಾ ಯಾರಿಗಾದ್ರೂ ಈ ಕ್ವಾಂಟಮ್ ಬಗ್ಗೆ ಗೊತ್ತಿದ್ರೆ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ನಿಮ್ಮ ಒಪಿನಿಯನ್ ನ ಶೇರ್ ಮಾಡಿ. ನೋಡೋಣ ನೆಕ್ಸ್ಟ್ 5 years ಅಲ್ಲಿ ನಮ್ಮ ಕರ್ನಾಟಕ ಇನ್ನ ಎಷ್ಟು ಡೆವಲಪ್ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಅದಾನಿ ಪವರ್ ನೋಡಿದ್ರಾ, ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಭೂತಾನ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋ ಒಂದು ದಿರ್ಗ್ ಗ್ರೀನ್ ಪವರ್ ಕಾರ್ಪೊರೇಷನ್ ಅನ್ನೋ ಒಂದು ಕಂಪನಿ ಇದೆ. ಆ ಕಂಪನಿ ಜೊತೆ ಈ ಅದಾನಿ ಪವರ್ ಅವರು ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ. ಏನಕ್ಕೋಸ್ಕರ ಅಂತ ಅಂದ್ರೆ ಈ ಹೈಡ್ರೋ ಪವರ್ ಪ್ರಾಜೆಕ್ಟ್ ನ ಡೆವಲಪ್ ಮಾಡೋದಕ್ಕೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ಭೂತಾನ್ ಅಲ್ಲಿ ಇದನ್ನ ಡೆವಲಪ್ ಮಾಡೋದು. ಇವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೋಡ್ಕೊಂಡ್ರೆ ಈ ಪ್ರಾಜೆಕ್ಟ್ಗೋಸ್ಕರ ಅದಾನಿ ಪವರ್ ಅವರು 6,000 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೋಡ್ಕೊಂಡ್ರೆ ಕನ್ಸ್ಟ್ರಕ್ಷನ್ ಆಗ್ಲಿ, ಆಪರೇಷನ್ಸ್ ಆಗ್ಲಿ, ಪ್ರತಿಯೊಂದನ್ನು ಅದಾನಿ ಪವರ್ ಅವರೇ ನೋಡ್ಕೊಂತಾರೆ. ಅದಾದ್ಮೇಲೆ ಇಲ್ಲಿ ಜನರೇಟ್ ಆಗೋ ಪವರ್ ನ ನೋಡ್ಕೊಂಡ್ರೆ ಭೂತಾನ್ ಗೌರ್ಮೆಂಟ್ ಅದನ್ನ ಪರ್ಚೇಸ್ ಮಾಡ್ತೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಈ ಲಾಂಗ್ ಟರ್ಮ್ ಅಲ್ಲಿ ಅದಾನಿ ಪವರ್ ಅವ್ರಿಗೆ ರೆವಿನ್ಯೂಸ್ ಅನ್ನೋದು ಕಂಟಿನ್ಯೂಸ್ ಆಗಿ ಜನರೇಟ್ ಆಗ್ತಾನೆ ಇರುತ್ತೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರು ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.